ಸೊ ಬಿಜೆಪಿ ಸಂಸದರಲ್ಲಿ ಯಾರಿಗೆ ಕ್ಯಾಬಿನೆಟ್ ಲಕ್, ಯಾರಿಗೆ ಚೆಕ್ ಅಂತ. ಲಿಂಗಾಯತ, ಒಕ್ಕಲಿಗ, ದಲಿತ, ಒಬಿಸಿ ಕಾಂಬಿನೇಷನಲ್ಲಿ ಮಂತ್ರಿಗಿರಿ ಸಿಗುತ್ತಾ? ಲಿಂಗಾಯತ ಸಮುದಾಯಕ್ಕೆ 1 ಸೀಟ್ ಕೊಟ್ಟರೆ 4 ರೇಸಲ್ಲಿದ್ದಾರೆ. ಪ್ರಹ್ಲಾದ್ ಜೋಶಿಗೆ ಈ ಸಲವೂ ಕ್ಯಾಬಿನೆಟ್ ಅದೃಷ್ಟ ಇದೆಯಾ ಅಥವಾ ಬೇಡ ಅಂತಾರ ಗೊತ್ತಿಲ್ಲ. ಫಸ್ಟ್ ಟೈಮ್ ಗೆದ್ದವರಿಗೇನಾದರೂ ಅದೃಷ್ಟ ಬರ್ಬೋದಾ ಅಥವಾ 4ಕ್ಕಿಂತ ಹೆಚ್ಚು ಸಲ ಗೆದ್ದವರಿಗೆ ಆದ್ಯತೆನಾ? ಕರ್ನಾಟಕದಿಂದ ಯಾರಾಗ್ತಾರೆ ಮಂತ್ರಿ? ಪ್ರಾದೇಶಿಕವಾರು ಲಕ್ ಕುದುರುತ್ತಾ? ಇದು ಸಾಮಾನ್ಯವಾಗಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗಬೇಕಾದ್ರೆ ರಾಜ್ಯದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ ಸಾಮಾನ್ಯವಾಗಿ ನಾವು ಚರ್ಚೆ ಮಾಡ್ತಕ್ಕಂಥ ವಿಚಾರ. ಜಾತಿವಾರು, ಪ್ರಾದೇಶಿಕವಾರು. ಅದರಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇರೋ ಲೀಡರ್ಸ್ ಪ್ರಹ್ಲಾದ್ ಜೋಶಿ ಧಾರವಾಡದಿಂದ 5ನೇ ಬಾರಿಗೆ ಗೆದ್ದಿದ್ದಾರೆ. ಬ್ರಾಹ್ಮಣ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಮೋದಿ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಇವರಿಗೆ ಅವಕಾಶ ಸಿಗುತ್ತಾ ಅಂತ ಕಾದು ನೋಡಬೇಕು. ಪ್ರಹ್ಲಾದ್ ಜೋಶಿಯ ನಂತರ HD ಕುಮಾರಸ್ವಾಮಿ ಅವರಿಗಂತೂ ಸ್ಥಾನಮಾನ ಸಿಗೋದು ಫಿಕ್ಸು. ಇವರು ಪ್ರೆಸೆಂಟ್ ಮಾಡ್ತಿರುವಂತಹ ಲೋಕಸಭೆ ಕ್ಷೇತ್ರ ಮಂಡ್ಯ. ಜಾತಿಯಲ್ಲಿ ಒಕ್ಕಲಿಗ, 3 ಬಾರಿ ಸಂಸದರು, ಜೊತೆಗೆ ಕೃಷಿ ಕ್ಷೇತ್ರದ ಬಗ್ಗೆ ಅಪಾರ ಜ್ಞಾನ ಇದೆ. ಹೀಗಾಗಿ ಆ ಜ್ಞಾನದ ಬಳಕೆ ಆಗುತ್ತಾ ಅನ್ನೋದು ಕುತೂಹಲ. ಇನ್ನು ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಿಂದ ಗೆದ್ದಿರ್ತಕ್ಕಂಥವ್ರು ಬಿಜೆಪಿ ಅಭ್ಯರ್ಥಿ. ಒಕ್ಕಲಿಗ ಕೋಟ, ಮೊದಲ ಬಾರಿ ಸಂಸದ. ಆದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇವರಿಗಿರ್ತಕ್ಕಂಥ ಅಪಾರ ಅನುಭವವನ್ನು ಏನಾದರೂ ಮೋದಿಯವರು ಬಳಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರೆ ಇವ್ರಿಗೊಂದು ಅವಕಾಶ ಸಿಗಬಹುದು. ನೆಕ್ಸ್ಟ್ ಇರುವಂತಹ ಹೆಸರು ಗೋವಿಂದ ಕಾರಜೋಳ, ಕ್ಷೇತ್ರ ಚಿತ್ರದುರ್ಗ. ಜಾತಿಯಲ್ಲಿ ದಲಿತ, ಎಡಗೈ ಸಮುದಾಯಕ್ಕೆ ಸೇರಿದವರು. ಮೊದಲ ಬಾರಿ ಸಂಸದರಾಗಿದ್ರು ಕೂಡ ಇವ್ರ ಹೆಸರು ಚಾಲ್ತಿಯಲ್ಲಿದೆ. ಹಾಗೊಂದು ವೇಳೆ ನಿಜ ಆಗ್ಬಿಟ್ರೆ ಚಿತ್ರದುರ್ಗ ಅದೃಷ್ಟದ ಕ್ಷೇತ್ರವಾಗಿ ಬದಲಾಗುತ್ತೆ. ಬಿಕಾಸ್ ಆನೇಕಲ್ ನಾರಾಯಣ ಸ್ವಾಮಿ ಅವರು ಕೂಡ ಇದೇ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಹೊರಗಿನವರೇ ಮತ್ತೊಬ್ರು ಇಲ್ಲಿ ಗೋವಿಂದ ಕಾರಜೋಳ. BY ರಾಘವೇಂದ್ರ ಶಿವಮೊಗ್ಗ ಲೋಕಸಭೆ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಲಿಂಗಾಯತ ಕೋಟ, 4 ಬಾರಿ ಸಂಸದರು, ಯಡಿಯೂರಪ್ಪನವರ ಪುತ್ರ. ಈ ಎಲ್ಲಾ ಮಾನದಂಡಗಳಿಂದ ರಾಘವೇಂದ್ರ ಅವರು ಕ್ಯಾಬಿನೆಟ್ ಒಳಗಡೆ ಬರ್ತಾರ ನೋಡೋಣ. ಮತ್ತೊಬ್ಬ ಪ್ರಬಲ ನಾಯಕ, ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ವಿ ಸೋಮಣ್ಣ ಅವರು ತುಮಕೂರು ಲೋಕಸಭೆಯಲ್ಲಿ ಈ ಸಲ ಭರ್ಜರಿ ಮತಗಳೊಂದಿಗೆ ಗೆದ್ದಿದ್ದಾರೆ. ಸೊ ಮೊದಲ ಬಾರಿ ಸಂಸದರಾಗಿದ್ರು ಕೂಡ ಅವರ ರಾಜಕೀಯ ಜ್ಞಾನವನ್ನ ಇಲ್ಲಿ ಬಳಸಿಕೊಳ್ತಾರಾ ಅನ್ನೋದು ಕುತೂಹಲ. ಹಾಗೇನೆ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಹಾವೇರಿ ಲೋಕಸಭಾ ಕ್ಷೇತ್ರ, ಲಿಂಗಾಯತ ಕೋಟ, ಮೊದಲ ಬಾರಿ ಸಂಸದರಾಗಿರ್ತಕ್ಕಂಥವ್ರು. ಬಟ್ ಇವರು ಮುಖ್ಯಮಂತ್ರಿ ಆಗಿದ್ದ ಕಾರಣದಿಂದ ಇವರಿಗೇನಾದರೂ ಲಿಂಗಾಯತ ಕೋಟಾದಲ್ಲಿ ಅವಕಾಶ ಸಿಗಬಹುದು ಅಂತಿದ್ದಾರೆ ನೋಡೋಣ. ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ ಜಗದೀಶ್ ಶೆಟ್ಟರ್. ಬೆಳಗಾವಿ ಲೋಕಸಭೆಯಿಂದ ಗೆದ್ದು ಬೀಗಿದ್ದಾರೆ. ಲಿಂಗಾಯತ ಕೋಟಾದಡಿ ಇವರನ್ನು ಕೂಡ ಕನ್ಸಿಡರ್ ಮಾಡಬಹುದಾ ಅಂತ ಹೇಳಿ ಸದ್ಯಕ್ಕೆ ಪರಿಶೀಲನೆಯನ್ನ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ. ಅವಕಾಶ ಸಿಗುತ್ತಾ ಕುತೂಹಲ. OBC ಕೋಟಾದಿಂದ ಕೋಟಾ ಶ್ರೀನಿವಾಸ ಪೂಜಾರಿ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು. ಮೊದಲ ಬಾರಿಗೆ ಇವರು ಕೂಡ ಸಂಸದರಾಗಿದ್ದಾರೆ. ಇಷ್ಟು ದಿವಸ ಅವರು MLC ಆಗಿದ್ದರು, ಈಗ ಅವರು MP ಆಗಿದ್ದಾರೆ. OBC ಕೋಟಾದಲ್ಲಿ ಕೊಡೋದಾದ್ರೆ ಇವರು ಕೊಡಬಹುದು ಅಂತ ಹೇಳ್ತಿದ್ದಾರೆ ನೋಡೋಣ. 4 ಬಾರಿಯ ಸಂಸದ PC ಮೋಹನ್ ಅವರಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ಬಿಜೆಪಿಯ ರಾಜ್ಯ ನಾಯಕರು ಹೇಳ್ತಾ ಇದ್ದಾರೆ. ಸೊ ಅದರಂತೆ ಅವಕಾಶ ಇವರಿಗೆ OBC ಕೋಟಾದ ಅಡಿಯಲ್ಲಿ ಸಿಗುತ್ತಾ ಕುತೂಹಲ. ಓಕೆ, ಇದರ ನಡುವೆ ಇಷ್ಟೇ ಅಂತಾನೆ ಅಲ್ಲ, ಇನ್ನು ದಲಿತರಲ್ಲಿ ಪ್ರಮುಖವಾಗಿ ಇನ್ನೊಂದು ಸ್ಥಾನ ಕೊಡಬೇಕು ಅಂತ ಏನಾದ್ರು ಬಂದರೆ ವಿಜಯಪುರದಿಂದ ಆಯ್ಕೆಯಾಗಿರುವ ರಮೇಶ್ ಜಿಗಜಿಣಗಿ ಅವ್ರನ್ನ ಆಯ್ಕೆ ಮಾಡಬಹುದು. ಅಥವಾ ಮಹಿಳಾ ಕೋಟದ ಲೆಕ್ಕಾಚಾರ ಬಂದರೆ ಮತ್ತೊಂದು ಸರ್ತಿ ಶೋಭಾ ಕರಂದ್ಲಾಜೆ ಅವ್ರನ್ನ ಕನ್ಸಿಡರ್ ಮಾಡಬಹುದು. ನೋಡೋಣ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಎಷ್ಟು ಜನ ಬಿಜೆಪಿಯ ಸಂಸದರಿಗೆ ರಾಜ್ಯದಿಂದ ಮಂತ್ರಿಯಾಗುವ ಯೋಗ ಮತ್ತು ಯಾವ ಮಾನದಂಡ? ಅರವಿಂದ್, ಮುಖ್ಯವಾಗಿ ಜಾತಿವಾರು, ಪ್ರಾಂತ್ಯವಾರು ಮತ್ತು ಹಿರಿತನ ಈ 3 ಕ್ಯಾಟಗರಿಗಳನ್ನು ಪರಿಗಣಿಸಿ ರಾಜ್ಯದಲ್ಲಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂಥ ತೀರ್ಮಾನವನ್ನು BJP ಹೈಕಮಾಂಡ್ ಮಾಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆ ಮಾತುಕತೆಗಳು ನಡೀತಾ ಇರುವಂಥದ್ದು. ಈಗ ಹೈಕಮಾಂಡ್ನ ಆದ್ಯತಾ ಪಟ್ಟಿಯಲ್ಲಿ HDK ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಿದೆ. ಅವರು ರಾಜ್ಯದಿಂದ ಆಯ್ಕೆಯಾಗಿರುವಂಥವ್ರು. ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಈ 3 ಕೂಡ ಹೊರತುಪಡಿಸಿ ಸಂಸದರಾಗಿ ಆಯ್ಕೆಯಾಗಿರುವಂಥವ್ರ ಪೈಕಿ ಪ್ರಹ್ಲಾದ್ ಜೋಶಿ ಸೇರಿದಂತೆ ಯಾರಿಗೆಲ್ಲ ಆ ಸ್ಥಾನ ಸಿಗುತ್ತೆ, ಯಾರಿಗೆಲ್ಲ ಮೋದಿ ಸಂಪುಟದಲ್ಲಿ ಸಚಿವರಾಗುವ ಭಾಗ್ಯ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ಕಳೆದ ಬಾರಿ OBC ಕ್ಯಾಟಗರಿಗೆ ಸಚಿವ ಸ್ಥಾನ ಸಂಸದರಾಗಿ ಆಯ್ಕೆ ಆಗಿರುವವರಿಗೆ ಕೊಟ್ಟಿರಲಿಲ್ಲ. ಕಳೆದ ಬಾರಿ ಒಕ್ಕಲಿಗ 1 ಸ್ಥಾನ, ಲಿಂಗಾಯತ 1 ಸ್ಥಾನ, ಬ್ರಾಹ್ಮಣ 1 ಸ್ಥಾನ, ದಲಿತ 1 ಸ್ಥಾನ, 4 ಸ್ಥಾನಗಳಿಗೆ ಸಂಸದರಾಗಿ ಜನರಿಂದ ಆಯ್ಕೆಯಾಗಿರೋರಿಗೆ ಕೊಡಲಾಗಿತ್ತು. ಈ ಬಾರಿ OBC ಅವರನ್ನು ಕೂಡ ಪರಿಗಣಿಸಿ ಲಿಂಗಾಯತ, OBC ಮತ್ತು ದಲಿತ ಕ್ಯಾಟಗರಿಯವರಿಗೆ ಪ್ರಾದೇಶಿಕವಾರು ಲೆಕ್ಕಾಚಾರದಲ್ಲಿ ಆಯ್ಕೆ ಮಾಡಲಾಗುತ್ತೆ. ಜೊತೆಗೆ ಹಿರಿತನವನ್ನು ಕೂಡ ಪರಿಗಣಿಸಲಾಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಈಗ ಲಿಂಗಾಯತರಲ್ಲಿ ನೋಡೋದಾದ್ರೆ 5 ಜನ ಗೆದ್ದಿದ್ದಾರೆ, 2 ಮಾಜಿ CMಗಳಿದ್ದಾರೆ. ಹಾಗಾಗಿ 5 ಜನರಲ್ಲಿ ಯಾರಿಗೆ ಸಿಗುತ್ತೆ ಹಿರಿತನನ, ಪ್ರಾಂತವಾರುನ, ಜಾತಿನ ಅನ್ನುವಂಥದ್ದು ಕೂಡ ಲೆಕ್ಕಾಚಾರ ನಡೀತಾ ಇದೆ. OBCನಲ್ಲಿ 3 ಜನ ಗೆದ್ದಿದ್ದಾರೆ, PC ಮೋಹನ್ ಅವರು ಸೇರಿಸಿದಂತೆ 3 ಪೈಕಿ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು. ದಲಿತರ ಪೈಕಿ 2 ಗೆದ್ದಿದ್ದಾರೆ, ಜಿಗಜಿಣಗಿ ಮತ್ತು ಕಾರಜೋಳ. ಇವರಿಬ್ಬರಲ್ಲಿ ಯಾರಿಗೆ ಕೊಡ್ತಾರೆ ಅಂತ ಇನ್ನು NDA ಕೋಟದಿಂದ ಬಹುತೇಕ HDK ಅವರಿಗೆ ಫಿಕ್ಸ್ ಆಗುತ್ತೆ. ಅಲ್ಲಿಗೆ ಒಕ್ಕಲಿಗ ಕೋಟವು ಮುಗಿಯುತ್ತೆ, NDA ಕೋಟವು ಕೂಡ ಮುಗಿಯುತ್ತೆ. ಹಾಗಾಗಿ HDK ಮತ್ತು ನಿರ್ಮಲಾ ಸೀತಾರಾಮನ್ ಅಥವಾ HDK ಪ್ರಹ್ಲಾದ್ ಜೋಶಿ ಸೇರಿದಂತೆ ಇನ್ನೂ 2 ಅಥವಾ 3 ಸ್ಥಾನ ಕೊಡ್ತಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಬಹುತೇಕ ಇವತ್ತು ಫೈನಲ್ ಆಗುವ ಸಾಧ್ಯತೆ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಮಸೂದ್, ಧನ್ಯವಾದ.